ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಕಳೆದ ತರಗತಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗೆಗೆ ವಿವರಿಸಿದ್ದೇನೆ. ಹಾಗೆಯೇ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಾಧ್ಯಕ್ಷರ ಆಡಳಿತ ಅದರ ಬಗ್ಗೆಯೂ ಕೂಡ ಸಾಕಷ್ಟು ವಿವರಿಸಿದ್ದೇನೆ. ಈ ತರಗತಿಯಲ್ಲಿ ಹಣಕಾಸು ತುರ್ತು ಪರಿಸ್ಥಿತಿ ಅನ್ನತಕ್ಕಂಥ ಬಹಳ ಪ್ರಮುಖವಾದಂತಹ ವಿಷಯವನ್ನು ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತಾರೆ. ಸ್ನೇಹಿತರೆ, ಈ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಭಾರತ ಸಂವಿಧಾನದ 360ನೇ ವಿಧಿಯಡಿಯಲ್ಲಿ ರಾಷ್ಟ್ರಾಧ್ಯಕ್ಷರು ಕೇಂದ್ರ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಘೋಷಿಸಬಹುದು. ಐ ರಿಪೀಟ್, ಭಾರತದ ರಾಷ್ಟ್ರಾಧ್ಯಕ್ಷರು ನಮ್ಮ ಸಂವಿಧಾನದ 360ನೇ ವಿಧಿಯಡಿಯಲ್ಲಿ ಕೇಂದ್ರ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಈ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಈ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಆರ್ಥಿಕ ತುರ್ತು ಪರಿಸ್ಥಿತಿ ಅನ್ನತಕ್ಕಂಥ ಹೆಸರಿನಿಂದಲೂ ನಾವು ಕರೆತೇವೆ, ಗಮನಿಸಿ. ಸರಿ, ಯಾವ ಕಾರಣಕ್ಕಾಗಿ ರಾಷ್ಟ್ರಾಧ್ಯಕ್ಷರು ಈ ರೀತಿಯಾದಂಥ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು ಅಂದರೆ, ನಮ್ಮ ದೇಶದ ಹಣಕಾಸಿನ ಸ್ಥಿರತೆಗೆ ತೊಂದರೆಯಾದಾಗ, ಅಂದರೆ ನಮ್ಮ ದೇಶದ ಹಣಕಾಸಿನ ಸ್ಥಿರತೆಗೆ ತೊಂದರೆಯಾದಾಗ, ಧಕ್ಕೆಯಾದಾಗ ರಾಷ್ಟ್ರಾಧ್ಯಕ್ಷರು ಈ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ಡಿಕ್ಲೇರ್ ದಿ ಫೈನಾನ್ಷಿಯಲ್ ಎಮರ್ಜೆನ್ಸಿ whenever he is satisfied that the financial stability of the nation is at a threat. ಅಂದರೆ ಅರ್ಥ, ನಮ್ಮ ದೇಶದ ಹಣಕಾಸು ಭದ್ರತೆಗೆ ಅಥವಾ ಸ್ಥಿರತೆಗೆ ತೊಂದರೆಯಾಗಿದೆ, ಧಕ್ಕೆಯಾಗಿದೆ ಅನ್ನತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರು ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. ಏನರ್ಥ? ಹಣಕಾಸು ಪರಿಸ್ಥಿತಿಗೆ ಅಥವಾ ಹಣಕಾಸು ಸ್ಥಿರತೆಗೆ ಧಕ್ಕೆ ಒದಗಿದೆ ಅಂದರೆ ಅತಿ ಪ್ರಸರಣ ಇದೆ, ಹಣದುಬ್ಬರ ಇದೆ, ಅಂದರೆ ಇನ್ಫ್ಲೇಷನ್ ಅಥವಾ ಡಿಫ್ಲೇಷನ್ ಸಿಕ್ಕಾಪಟ್ಟೆ ಇದೆ. ಆವಾಗ ನ್ಯಾಚುರಲ್ ಏನಾಗುತ್ತೆ, ಹಣಕಾಸಿನ ಸ್ಥಿರತೆಗೆ ತೊಂದರೆ ಆದಾಗ ಆಗ ರಾಷ್ಟ್ರಾಧ್ಯಕ್ಷರು ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ಏನು ಉದ್ದೇಶ ಅಂದರೆ ಈ ಸ್ಥಿರತೆಯನ್ನು ಮತ್ತೆ ಮೂಡಿಸ್ಲಿಕ್ಕಾಗಿ ಅಂತ ಅಷ್ಟೆ, ಆ ಕಾರಣಕ್ಕಾಗಿ. ರೈಟ್. ಸರಿ, ಈ ತುರ್ತು ಪರಿಸ್ಥಿತಿಗೆ ಎಷ್ಟು ಕಾಲಾವಧಿಯೊಳಗೆ ಸಂಸತ್ತಿನ ಅನುಮೋದನೆ ಬೇಕು? ನೋಡಿ ಸ್ನೇಹಿತರೆ, ಈ ಹಣಕಾಸು ತುರ್ತು ಪರಿಸ್ಥಿತಿ ಘೋಷಣೆ ಆಗುತ್ತಲ್ಲ, ಅದಕ್ಕೆ ಅಂದರೆ ಈ ಹಣಕಾಸು ತುರ್ತು ಪರಿಸ್ಥಿತಿಗೆ ಅದು ಘೋಷಣೆಯಾದ 2 ತಿಂಗಳ ಒಳಗೆ ಸಂಸತ್ತಿನ ಅನುಮೋದನೆ ಬೇಕು. ಅಂದರೆ 2 ತಿಂಗಳೊಳಗೆ ಸಂಸತ್ತು ತನ್ನ ವಿಶೇಷ ಬಹುಮತದ ಮೂಲಕ ಈ ಹಣಕಾಸು ತುರ್ತು ಪರಿಸ್ಥಿತಿಗೆ ಅನುಮೋದನೆ ಅಥವಾ ಒಪ್ಪಿಗೆಯನ್ನು ನೀಡಬೇಕು. ಆಗ ಮಾತ್ರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆಗ ಮಾತ್ರ ಹಣಕಾಸು ತುರ್ತು ಪರಿಸ್ಥಿತಿ ಜಾರಿಗೆ ಬರುತ್ತೆ, ಇಲ್ಲ ಅಂದರೆ ಇಲ್ಲ. ಸ್ನೇಹಿತರೆ ನೋಡಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅದಕ್ಕೆ ಎಷ್ಟು ಕಾಲಾವಧಿ? ಸಂಸತ್ತು 1 ತಿಂಗಳೊಳಗೆ ಅನುಮೋದನೆ ನೀಡಬೇಕು. ದೆನ್ ರಾಷ್ಟ್ರಾಧ್ಯಕ್ಷ ಆಡಳಿತಕ್ಕೆ 2 ತಿಂಗಳೊಳಗೆ ಸಂಸತ್ತು ಅನುಮೋದನೆ ನೀಡಬೇಕು. ಹಣಕಾಸು ತುರ್ತು ಪರಿಸ್ಥಿತಿಗೆ 2 ತಿಂಗಳೊಳಗೆ ಸಂಸತ್ತು ಅನುಮೋದನೆ ನೀಡಬೇಕು. ನೋಡಿ, ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಎಕ್ಸಾಮಲ್ಲಿ ಈ ರೀತಿ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ, ಆ ಕಾರಣಕ್ಕೆ. ರೈಟ್, ಸಂಸತ್ತಿನ ಅನುಮೋದನೆ ಸಿಕ್ತು. ತುರ್ತು ಪರಿಸ್ಥಿತಿ ಯಾವುದು? ಹಣಕಾಸು ತುರ್ತು ಪರಿಸ್ಥಿತಿ ಜಾರಿಯಲ್ಲಿ ಇದೆ. ಕನಿಷ್ಠ ಎಷ್ಟು ಅವಧಿಗಿರುತ್ತೆ, ಗರಿಷ್ಠ ಎಷ್ಟು ಅವಧಿ? ನೋಡಿ, ಕನಿಷ್ಠ 6 ತಿಂಗಳವರೆಗೆ ಜಾರಿಯಲ್ಲಿರುತ್ತೆ. ಕನಿಷ್ಠ ಅವಧಿ 6 ಮಂತ್ಸ್, 6 ತಿಂಗಳವರೆಗೆ ಜಾರಿಯಲ್ಲಿರುತ್ತೆ. ಗರಿಷ್ಠ ಅವಧಿಯ ಮೇಲೆ ಯಾವುದೇ ಮಿತಿ ಇಲ್ಲ. ಗರಿಷ್ಠ ಅವಧಿಯ ಮೇಲೆ ಯಾವುದೇ ಮಿತಿ ಇಲ್ಲ ಅಂದರೆ ಅನಿರ್ದಿಷ್ಟ ಕಾಲಾವಧಿಯವರೆಗೆ ಮುಂದುವರಿಸಬಹುದು. ಯಾಕೆ ಅನಿರ್ದಿಷ್ಟ ಕಾಲಾವಧಿಯವರೆಗೆ ಮುಂದುವರಿಸಬೇಕಾಗುತ್ತೆ? ಯಾಕೆ ಗರಿಷ್ಠ ಅವಧಿಯ ಮೇಲೆ ಯಾವುದೇ ಮಿತಿ ಇಲ್ಲ ಅಂದರೆ, ಇದನ್ನು ಘೋಷಣೆ ಮಾಡಿರೋದೇ
ಹಣಕಾಸು ಸ್ಥಿರತೆಗೆ ತೊಂದರೆ ಆಗಿದೆ ಅಂಥೇಳಿ, ಅಂದರೆ ಮತ್ತೆ ಹಣಕಾಸು ಪರಿಸ್ಥಿತಿಯಲ್ಲಿ ಸ್ಥಿರತೆಯನ್ನು ಮೂಡಿಸ್ಲಿಕ್ಕಾಗಿ, ಹಾಗಾಗಿ ಯಾವಾಗ ಹಣಕಾಸು ಪರಿಸ್ಥಿತಿಯಲ್ಲಿ ಸ್ಥಿರತೆಯನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆ ಕಾರಣಕ್ಕೆ ಎಲ್ಲಿಯವರೆಗೂ ಹಣಕಾಸು ಪರಿಸ್ಥಿತಿಯಲ್ಲಿ ಸ್ಥಿರತೆಯನ್ನು ಮೂಡಿಸಲಿಕ್ಕೆ, ಅಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ಥಿರತೆಯನ್ನು ಮೂಡಿಸಲಿಕ್ಕೆ ಎಲ್ಲಿಯವರೆಗೂ ಸಾಧ್ಯ ಆಗುತ್ತೋ ಅಲ್ಲಿಯವರೆಗೂ ಈ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸಬೇಕಾಗತ್ತೆ. ಆ ಕಾರಣಕ್ಕೆ ಯಾವಾಗ ಸ್ಥಿರತೆಯನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಎಲ್ಲಿಯವರೆಗೂ ಸ್ಥಿರತೆ ಮೂಡಲ್ಪಡುತ್ತದೆಯೋ, ಅಂದರೆ ಆರ್ಥಿಕ ಸ್ಥಿರತೆ ಎಲ್ಲಿಯವರೆಗೂ ಮೂಡಲ್ಪಡುತ್ತದೆಯೋ ಅಲ್ಲಿಯವರೆಗೂ ಸ್ನೇಹಿತರೆ ಈ ಆರ್ಥಿಕ ತುರ್ತು ಪರಿಸ್ಥಿತಿ ಅಥವಾ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ವಿಸ್ತರಣೆ ಮಾಡಬಹುದು ಅಥವಾ ಮುಂದುವರಿಸಬಹುದು. ಆ ಕಾರಣಕ್ಕೆ ನಾನು ಹೇಳಿದ್ದು ಕನಿಷ್ಠ 6 ತಿಂಗಳ ಕಾಲ ಜಾರಿಯಲ್ಲಿರುತ್ತೆ, ಆದರೆ ಗರಿಷ್ಠ ಅವಧಿಯ ಮೇಲೆ ಯಾವುದೇ ಮಿತಿ ಇಲ್ಲ. ಅಂದರೆ ಅನಿರ್ದಿಷ್ಟ ಕಾಲಾವಧಿಯವರೆಗೆ, ಅಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಸ್ಥಿರತೆ ಮೂಡುವವರೆಗೆ ಈ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸಬಹುದು ಅನ್ನತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಹಾಗಾದರೆ 6 ತಿಂಗಳ ಆಚೆ ವಿಸ್ತರಿಸಬೇಕು ಅಂದರೆ ಸಂಸತ್ತಿನ ಅನುಮೋದನೆ ಬೇಕೇ ಅನ್ನೋದೇ ಪ್ರಶ್ನೆ. ನೋಡಿ ಸ್ನೇಹಿತರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆದರೆ 6 ತಿಂಗಳ ಆಚೆ ವಿಸ್ತರಣೆ ಮಾಡಬೇಕಂದ್ರೆ ಏನು ಮಾಡಬೇಕು? ಸಂಸತ್ತಿನ ಒಪ್ಪಿಗೆಯನ್ನು ಪಡೆಯಬೇಕು. ಅಂದರೆ ಪ್ರತಿ 6 ತಿಂಗಳಿಗೊಮ್ಮೆ ಸಂಸತ್ತಿನ ಒಪ್ಪಿಗೆಯನ್ನು ಪಡೆದು ಎಲ್ಲಿವರೆಗೂ ಬೇಕಾದ್ರೂ ಮುಂದುವರಿಸ್ಬೋದು. ರಾಷ್ಟ್ರಾಧ್ಯಕ್ಷ ಆಡಳಿತ ಆದರೆ ನಾನು ಹೇಳಿದೆ ಮಿನಿಮಮ್ 6 ತಿಂಗಳು, ಮ್ಯಾಕ್ಸಿಮಮ್ 3 ತಿಂಗಳಿರುತ್ತೆ ಅಂತ ಹೇಳಿ. 6 ತಿಂಗಳ ಆಚೆ ವಿಸ್ತರಿಸಬೇಕು ಅಂದರೆ ಏನು ಮಾಡಬೇಕು? 3 ತಿಂಗಳವರೆಗೂ ವಿಸ್ತರಿಸಬೇಕಂದ್ರೆ ಏನು ಮಾಡಬೇಕು? ಪ್ರತಿ 6 ತಿಂಗಳಿಗೊಮ್ಮೆ ಸಂಸತ್ತಿನ ಅನುಮೋದನೆಯನ್ನು ಪಡೆದು ಮುಂದುವರಿಸಬೇಕು. ಆದರೆ ಇಲ್ಲಿ ಹಣಕಾಸು ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೇನಿಲ್ಲ. ಒಂದು ಸಾರಿ ಸಂಸತ್ತು ಅನುಮೋದನೆಯನ್ನು ನೀಡಿದರೆ ಮುಗಿತಿದ್ದಕ್ಕೆ, ಆಮೇಲೆ ಸಂಸತ್ತಿನ ಅನುಮೋದನೆಯನ್ನು ಪಡೆಯದೆ ಅನಿರ್ದಿಷ್ಟ ಕಾಲಾವಧಿಯವರೆಗೆ ಮುಂದುವರಿಸಬಹುದು. ಅಂದರೆ ಅರ್ಥ 6 ತಿಂಗಳ ಆಚೆ ಮುಂದುವರಿಸಲಿಕ್ಕೆ ಇಲ್ಲಿ ಸಂಸತ್ತಿನ ಅನುಮೋದನೆ ಅನ್ನತಕ್ಕಂಥದ್ದು ಬೇಕಿಲ್ಲ. ಅದು ಬಹಳ ಮುಖ್ಯ ಆಗುತ್ತೆ. ಒಂದು ಸಾರಿ KSಗೆ ಕ್ವಶನ್ ಕೇಳಿದ್ದೇನೆ, ಹಣಕಾಸು ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಹ್ಯಾಸ್ ಬಿನ್ ರಾಂಗ್ಲಿ ಲಿಸ್ಟೆಡ್ ವಿತ್ ರಿಗಾರ್ಡ್ ಟು ದಿ ಫಿನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಕೇಳಿದ್ದಾರೆ. ಎ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ವಿಸ್ತರಿಸಲು 6 ತಿಂಗಳಿಗೊಮ್ಮೆ ಸಂಸತ್ತಿನ ಅನುಮೋದನೆಯನ್ನು ಪಡೆಯಬೇಕು. ಬಿ, ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ವಿಸ್ತರಿಸಲು 6 ತಿಂಗಳಿಗೊಮ್ಮೆ ಸಂಸತ್ತಿನ ಅನುಮೋದನೆಯನ್ನು ಪಡೆಯಬೇಕು. ಸಿ, ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸಲು 6 ತಿಂಗಳಿಗೊಮ್ಮೆ ಸಂಸತ್ತಿನ ಅನುಮೋದನೆಯನ್ನು ಪಡೆಯಬೇಕು. ಡಿ, ಮೇಲಿನ ಯಾವುದು ಅಲ್ಲ ಅಥವಾ ನನ್ ಆಫ್ ದಿ ಅಬವ್. ಸಿ ಈಸ್ ದಿ ಕರೆಕ್ಟ್ ಆನ್ಸರ್. ಸಿ ಸರಿಯಾದ ಉತ್ತರ. ಸಾರಿ ಸಿ ಅಂದರೆ ಸರಿಯಾದ ಉತ್ತರ ಅಂದರೆ ಕರೆಕ್ಟ್ ಆನ್ಸರ್. ಯಾಕೆಂದರೆ ಆ ಪ್ರಶ್ನೆ ಏನು, ಯಾವುದನ್ನು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ? ಸಿ ತಪ್ಪಾಗಿ ಪಟ್ಟಿ ಮಾಡಲಾಗಿದೆ. ಯಾಕೆ? ಎ ತೊಂದರೆ ಇಲ್ಲ. ಎಸ್, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸಬೇಕಂದ್ರೆ 6 ತಿಂಗಳಿಗೆ ಒಂದ್ಸರಿ ಸಂಸತ್ ಅನುಮೋದನೆ ಪಡಿಬೇಕು, ಅದು ಸರಿ. ಬಿ, ರಾಷ್ಟ್ರಾಧ್ಯಕ್ಷ ಆಡಳಿತವನ್ನು ಮುಂದುವರಿಸಬೇಕು ಅಂದರೆ 6 ತಿಂಗಳಿಗೊಮ್ಮೆ ಸಂಸತ್ ಅನುಮೋದನೆ ಪಡಿಬೇಕು, ಸರಿ. ಸಿ ಏನು ಹೇಳಿದ್ದಾನೆ? ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸಲಿಕ್ಕೂ ಕೂಡ 6 ತಿಂಗಳಿಗೊಮ್ಮೆ ಸಂಸತ್ನ ಅನುಮೋದನೆಯನ್ನು ಪಡೆಯಬೇಕು ಅಂತ, ಅದು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ. ಅದಕ್ಕೆ ಅದು ಸರಿ ಉತ್ತರ. ಯಾಕೆ ಅಂದರೆ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಸಂಸತ್ತು ಒಮ್ಮೆ ಅನುಮೋದಿಸಿದ್ರೆ ಸಾಕು, ಅದು ಎಲ್ಲಿವರೆಗೂ ಬೇಕಾದ್ರೂ ಮುಂದುವರಿಯುತ್ತೆ. ಅದನ್ನು 6 ತಿಂಗಳ ಆಚೆ ವಿಸ್ತರಿಸಲಿಕ್ಕೆ ಸಂಸತ್ತಿನ ಅನುಮೋದನೆಯನ್ನು ಪಡೆಯತಕ್ಕಂಥ ಅಗತ್ಯ ಇಲ್ಲ. ಸಂಸತ್ತಿನ ಅನುಮೋದನೆ ಇಲ್ಲದೆ ಅದು ಅನಿರ್ದಿಷ್ಟ ಕಾಲಾವಧಿಯವರೆಗೆ ಮುಂದುವರಿಯಬಲ್ಲದು ಅನ್ನತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ರೈಟ್. ಇಷ್ಟಾದಮೇಲೆ ಭಾರತದಲ್ಲಿ ಯಾವಾಗಾದರೂ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆಯೇ ಅಂತ ತಿಳ್ಕೋಬೇಕು. ಇಲ್ಲ, ಇದುವರೆಗೆ ಒಮ್ಮೆಯೂ ಘೋಷಿಸಿಲ್ಲ. ಒಂದು ಸಾರಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ಲಿ ಈ ಪ್ರಶ್ನೆ ಕೇಳಿದ್ದಾನೆ, ಏನು ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಭಾರತದಲ್ಲಿ ಇದುವರೆಗೆ ಎಷ್ಟು ಬಾರಿ ಘೋಷಿಸಲಾಗಿದೆ? ಎ 1 ಬಾರಿ, ಬಿ 2 ಬಾರಿ, ಸಿ 3 ಬಾರಿ, ಡಿ ಒಮ್ಮೆಯೂ ಘೋಷಿಸಲಾಗಿಲ್ಲ. ಸೊ ಉತ್ತರ ಒಮ್ಮೆಯೂ ಘೋಷಿಸಲಾಗಿಲ್ಲ. ಇದುವರೆಗೆ ಏನದು ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಒಮ್ಮೆಯೂ ಘೋಷಿಸಲಾಗಿಲ್ಲ. ನೋಡಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆದರೆ 3 ಬಾರಿ ಘೋಷಣೆ ಮಾಡಿದ್ದಾರೆ.
ರಾಷ್ಟ್ರಾಧ್ಯಕ್ಷ ಆಡಳಿತ ಆದರೆ ನಾನು ಈಗ ತಾನೇ ಹೇಳಿದ್ದೀನಿ 116 ಬಾರಿ ಘೋಷಣೆ ಮಾಡಿದ್ದಾರೆ. ಅದು ಕೊನೆ ಬಾರಿ ಘೋಷಣೆ ಮಾಡಿದ್ದು ಜಮ್ಮು ಮತ್ತು ಕಾಶ್ಮೀರ ಅಂತ ನಾನು ಹೇಳಿದೆ. ಓಕೆ, ಸೊ ರಾಷ್ಟ್ರಾಧ್ಯಕ್ಷ ಆಡಳಿತವನ್ನು 116 ಬಾರಿ ಘೋಷಣೆ ಮಾಡಿದ್ದಾರೆ. ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಇದುವರೆಗೆ ಒಮ್ಮೆಯೂ ಘೋಷಿಸಿಲ್ಲ, ತಿಳ್ಕೊಳ್ಳಿ. ದೆನ್ ಇದಾದಮೇಲೆ ಸ್ನೇಹಿತರೆ, we shall discuss about the effects of the financial emergency. ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಪರಿಣಾಮಗಳನ್ನು ಕುರಿತು ಚರ್ಚಿಸೋಣ. ಅಂದರೆ ರಾಷ್ಟ್ರೀಯ ತುರ್ತು ಹಣಕಾಸು ತುರ್ತು ಪರಿಸ್ಥಿತಿಯ ಪರಿಣಾಮಗಳನ್ನು ಕುರಿತು ಚರ್ಚಿಸೋಣ. ಅಂದರೆ ಹಣಕಾಸು ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವಾಗ ಏನೇನು ಪರಿಣಾಮ ಆಗುತ್ತೆ. ಇನ್ನೊಂದು ಮಾತು ನೆನಪಿಡಿ, ಈ ಹಣಕಾಸು ತುರ್ತು ಪರಿಸ್ಥಿತಿ ಜಾರಿಗೆ ಬಂತು ಅಂದರೆ ಇಡೀ ರಾಷ್ಟ್ರದಾದ್ಯಂತ ಜಾರಿಯಲ್ಲಿರುತ್ತದೆ. ನೋಡಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆದರೆ ರಾಷ್ಟ್ರದಾದ್ಯಂತ ಬೇಕಾದ್ರೂ ಘೋಷಿಸಬಹುದು. ರಾಷ್ಟ್ರದ ಯಾವುದಾದ್ರೂ ಒಂದು ನಿರ್ದಿಷ್ಟ ಭಾಗಕ್ಕೂ ಅದನ್ನು ಸೀಮಿತಗೊಳಿಸಬಹುದು. ರಾಜ್ಯ ತುರ್ತು ಪರಿಸ್ಥಿತಿ ಆದರೆ ಅಥವಾ ರಾಷ್ಟ್ರಾಧ್ಯಕ್ಷ ಆಡಳಿತ ಆದರೆ ಯಾವುದಾದ್ರೂ ಒಂದು ರಾಜ್ಯಕ್ಕೆ ಮಾತ್ರ ಘೋಷಣೆ ಮಾಡಬಹುದು, ಅದು ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಹಣಕಾಸು ತುರ್ತು ಪರಿಸ್ಥಿತಿ ಆದರೆ ಅದು ಇಡೀ ರಾಷ್ಟ್ರಕ್ಕೆ ವಿಸ್ತರಿಸಲ್ಪಟ್ಟಿರುತ್ತದೆ, ರಾಷ್ಟ್ರದಾದ್ಯಂತವೇ ಅದನ್ನು ಘೋಷಣೆ ಮಾಡಬೇಕಾಗುತ್ತೆ. ರೈಟ್, ಇಂತಹ ಹಣಕಾಸು ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವಾಗ ಏನೇನು ಪರಿಣಾಮಗಳಾಗುತ್ತೆ. ನಂಬರ್ 1, ಮೊದಲನೇದಾಗಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಹಣಕಾಸು ಸಂಹಿತೆಯನ್ನು ನೀಡಬಹುದು. ಏನರ್ಥ? ರಾಜ್ಯ ಸರ್ಕಾರ ಕೇಂದ್ರಗಳಿಗೆ ಹಣಕಾಸು ಸಂಹಿತೆಯನ್ನು ನೀಡೋದು ಅಂದರೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಹಣಕಾಸು ಸಂಹಿತೆಯನ್ನು ನೀಡೋದು ಅಂದರೆ ಕೇಂದ್ರ ರಾಜ್ಯಗಳಿಗೆ ಅವುಗಳು ಹಣವನ್ನು ಖರ್ಚು ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವ ನಿಯಮಗಳನ್ನು ಅನುಸರಿಸಬೇಕು ಎನ್ನುವುದರ ಬಗ್ಗೆ ನಿರ್ದೇಶನ ನೀಡಬಹುದು. ಅರ್ಥ ಆಗ್ತಿರುತ್ತಾನೆ? ಕೇಂದ್ರ ರಾಜ್ಯಗಳಿಗೆ ಯಾವ ನಿಯಮಗಳನ್ನು ಅನುಸರಿಸಿ ಹಣವನ್ನು ಖರ್ಚು ಮಾಡಬೇಕು ಎನ್ನುವ ನಿರ್ದೇಶನಗಳನ್ನು ನೀಡಬಹುದು. ಸ್ನೇಹಿತರೆ, ಆ ನಿರ್ದೇಶನಗಳನ್ನು ರಾಜ್ಯಗಳು ಪಾಲಿಸಲೇಬೇಕಾಗತ್ತೆ, ಪಾಲಿಸ್ತಾರೆ. ಯಾಕಿಂತ ನಿರ್ದೇಶನ ನೀಡಬೇಕು? ನೋಡಿ, ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡದಿರತಕ್ಕಂಥ ಇಂದಿನ ಉದ್ದೇಶವೇ ದೇಶದ ಹಣಕಾಸು ವ್ಯವಸ್ಥೆಯಲ್ಲಿ ಸ್ಥಿರತೆಯನ್ನು ಮೂಡಿಸುವುದು. ಅಂಥ ಸ್ಥಿರತೆಯನ್ನು ಮೂಡಿಸಲಿಕ್ಕೆ ಅಗತ್ಯವಾದಂಥ ನಿಯಮಗಳನ್ನು ನೀವು ಅನುಸರಿಸಿ ಅಂತೇಳಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ನಿರ್ದೇಶನವನ್ನು ನೀಡಬಹುದು. ನಂಬರ್ 1. ಇನ್ನು ಎರಡನೇದು, ಹಣಕಾಸು ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವಾಗ ಸ್ನೇಹಿತರೆ, ಕೇಂದ್ರ ಸರ್ಕಾರದ ಯಾವುದೇ ನೌಕರನ ವೇತನ ಮತ್ತು ಭತ್ಯೆಗಳನ್ನು ಕಡಿತಗೊಳಿಸಬಹುದು ಅಥವಾ ಮೊಟಕುಗೊಳಿಸಬಹುದು. ಅಂದರೆ ಹಣಕಾಸು ತುರ್ತು ಪರಿಸ್ಥಿತಿ ಜಾರಿಯಲ್ಲಿರತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ನೌಕರನ ಅಥವಾ ಎಲ್ಲ ನೌಕರರ ವೇತನ ಮತ್ತು ಭತ್ಯೆಗಳನ್ನು ಕಡಿತಗೊಳಿಸಬಹುದು ಅಥವಾ ಮೊಟಕುಗೊಳಿಸಬಹುದು. ದೆನ್ ಮೂರನೇದಾಗಿ ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಅಂದರೆ ಹಣಕಾಸು ತುರ್ತು ಪರಿಸ್ಥಿತಿ ಜಾರಿಯಲ್ಲಿರತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳ ನೌಕರರ ವೇತನ ಮತ್ತು ಭತ್ಯೆಯನ್ನೂ ಕಡಿತಗೊಳಿಸಬಹುದು. ಅಂದರೆ ಫಾರ್ ಎಕ್ಸಾಂಪಲ್, ನಿನ್ನ ಸಂಬಳ 1 ಲಕ್ಷ ಇರುತ್ತೆ ಒಂದು ತಿಂಗಳಿಗೆ ಅಂತ ಇಟ್ಕೊಳ್ಳಿ. ಅವಾಗ ನಿನಗೆ 1 ಲಕ್ಷ ಯಾಕಪ್ಪ ಸಂಬಳ? ಈಗ ರಾಷ್ಟ್ರದ ಹಣಕಾಸು ಪರಿಸ್ಥಿತಿಯಲ್ಲಿ ಸಮಸ್ಯೆ ಆಗಿದೆಯಪ್ಪ, ಅಲ್ಲೋಲ ಕಲ್ಲೋಲ ಆಗಿದೆ, ಸ್ಥಿರತೆ ಇಲ್ಲ, ಸ್ಥಿರತೆ ಮೂಡಿಸ್ಬೇಕು ಅಂದರೆ ನಿನಗೆ ಅಷ್ಟು ಸಂಬಳ ಕೊಡೋಕ್ಕಾಗಲ್ಲಪ್ಪ. 30,000 ರೂಪಾಯಿ ನಿನಗೆ ಸಂಬಳ ಕೊಡ್ಬೋದಪ್ಪ, ಇನ್ನು 70,000 ಕೊಡಲ್ಲ, ಸರ್ಕಾರದ ಹತ್ರನೇ ಇರುತ್ತೆ, ಸರ್ಕಾರವೇ ಅದನ್ನ ಇಟ್ಕೊಳ್ಳುತ್ತೆ, ಮೊಟಕುಗೊಳಿಸುತ್ತೆ ಅಂತ ಹೇಳ್ಬೋದು. ಸೊ ದಟ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನೌಕರರ ವೇತನ ಮತ್ತು ಭತ್ಯೆಗಳನ್ನು ಕಡಿತಗೊಳಿಸಬಹುದು. ಹಾಗೆಯೇ ನಾಲ್ಕನೇದಾಗಿ ಹಣಕಾಸು ತುರ್ತು ಪರಿಸ್ಥಿತಿ ಜಾರಿಯಲ್ಲಿರತಕ್ಕಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರ ವೇತನ ಮತ್ತು ಭತ್ಯೆಯನ್ನೂ ಕಡಿತಗೊಳಿಸಬಹುದು ಅಥವಾ ಮೊಟಕುಗೊಳಿಸಬಹುದು. ಇದು ವಿಶೇಷ. ಯಾಕಂದರೆ ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನೌಕರರ ವೇತನವನ್ನು ಬೇರೆ ಸಂದರ್ಭದಲ್ಲೂ ಮೊಟಕುಗೊಳಿಸ್ಬೋದು. ಉದಾಹರಣೆ, ಸುನಾಮಿ ಆಯಿತು, ಏನೋ ಒಂದು ನೈಸರ್ಗಿಕ ವಿಕೋಪ ಆಯಿತು, ಅವಾಗ ಕಡಿತಗೊಳಿಸ್ಬೋದು ಆಫ್ಕೋರ್ಸ್. ಸಪೋಸ್ ಈಗ ಹೆಲ್ತ್ ಎಮರ್ಜೆನ್ಸಿ ಇದೆ, ಕೋವಿಡ್ ಬಂದಿದೆ, ಈ ಸಂದರ್ಭದಲ್ಲಿ ಬೇಕಾದ್ರೆ ಕೇಂದ್ರ ಸರ್ಕಾರದ ನೌಕರದು ರಾಜ್ಯ ಸರ್ಕಾರದ ನೌಕರದು ವೇತನ ಮತ್ತು ಭತ್ಯೆಯನ್ನು ಕಡಿತಗೊಳಿಸ್ಬೋದು, ಅದರಾಗೇನಿಲ್ಲ. ಯಾಕಂದರೆ ಈ ಸಂದರ್ಭದಲ್ಲಿ ಸುಮಾರು ರಾಜ್ಯಗಳು ಯೋಚನೆ ಮಾಡಿದ್ವು,
ಪ್ರತಿಶತ 30% ವೇತನವನ್ನು ಕಡಿಮೆ ಮಾಡಬೇಕು ಅಂತ. ಆಮೇಲೆ ಅಷ್ಟೇ ಯಾಕೆ, ನಮ್ಮಲ್ಲಿ ನಮ್ಮ MPs ಅಥವಾ ಸಂಸತ್ ಸದಸ್ಯರು ಏನು ವೇತನ ತೋತಿದ್ದಾರೋ ಆ ವೇತನದಲ್ಲಿ ಈಗ ಕೋವಿಡ್ ಇರೋದರಿಂದ 30% ವೇತನವನ್ನು ಮೊಟಕುಗೊಳಿಸಲಾಗಿದೆ, ಕಡಿತಗೊಳಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಸತ್ನಲ್ಲಿ ಮಸೂದೆನೂ ಕೂಡ ಪಾಸ್ ಆಗಿದೆ ಸ್ನೇಹಿತರೆ, ಯು ನೋ ಇಟ್. ಅದು ವಿಶೇಷ ಅಲ್ಲ. ಈ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಮೂರ್ತಿಗಳ ವೇತನ ಮತ್ತು ಭತ್ಯೆ ಇದೆಯಲ್ಲ, ಇದನ್ನು ಹಣಕಾಸು ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವ ಸಂದರ್ಭವನ್ನು ಹೊರತುಪಡಿಸಿ ಬೇರಾವ ಸಂದರ್ಭದಲ್ಲಿಯೂ ಮೊಟಕುಗೊಳಿಸುವಂತಿಲ್ಲ ಅಥವಾ ಕಡಿತಗೊಳಿಸುವಂತಿಲ್ಲ. ಸ್ನೇಹಿತರೆ, ನಾನು ಹೇಳೋದು ನೆನಪಿಟ್ಕೊಳ್ಳಿ. ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ವೇತನ ಮತ್ತು ಭತ್ಯೆಯನ್ನು ಹಣಕಾಸು ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವ ಸಂದರ್ಭವನ್ನು ಹೊರತುಪಡಿಸಿ ಬೇರಾವ ಸಂದರ್ಭದಲ್ಲಿಯೂ ಮೊಟಕುಗೊಳಿಸುವಂತಿಲ್ಲ ಅಥವಾ ಕಡಿತಗೊಳಿಸುವಂತಿಲ್ಲ. ಅಂದರೆ ಹಣಕಾಸು ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರ ಅಥವಾ ನ್ಯಾಯಮೂರ್ತಿಗಳ ವೇತನ ಮತ್ತು ಭತ್ಯೆಯನ್ನು ಮೊಟಕುಗೊಳಿಸಬಹುದು ಅಥವಾ ಕಡಿತಗೊಳಿಸಬಹುದು ಅಂತ ಅರ್ಥ. ಸುಮಾರು ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪ್ರಶ್ನೆ ಕೇಳಿದ್ದಾನೆ. ಈ ಕೆಳಗಿನ ಯಾವ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವಾಗ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಮೂರ್ತಿಗಳ ಏನದು ವೇತನ ಮತ್ತು ಭತ್ಯೆಯನ್ನು ಮೊಟಕುಗೊಳಿಸಬಹುದು, ಕಡಿತಗೊಳಿಸಬಹುದು? ಎ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಬಿ ರಾಷ್ಟ್ರಾಧ್ಯಕ್ಷ ಆಡಳಿತ, ಸಿ ಹಣಕಾಸು ತುರ್ತು ಪರಿಸ್ಥಿತಿ, ಡಿ ಮೇಲಿನ ಯಾವುದೂ ಅಲ್ಲ. ಸಿ ಇದೆ ಕರೆಕ್ಟ್ ಆನ್ಸರ್. ಅಂದರೆ ಹಣಕಾಸು ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವಾಗ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜಸ್ ಅಥವಾ ನ್ಯಾಯಾಧೀಶರು ಏನಿದ್ರು ಅವರ ವೇತನ ಮತ್ತು ಬಡ್ತಿಯನ್ನು ಮೊಟಕುಗೊಳಿಸಬಹುದು, ಅಂದರೆ ಕಡಿತಗೊಳಿಸಬಹುದು ಅಂತ ಅರ್ಥ ಸ್ನೇಹಿತರೆ. ಆಮೇಲೆ ಜೊತೆಗೆ ಫಿಫ್ತ್ಲಿ 5ನೇ ಪರಿಣಾಮ ಎಫೆಕ್ಟ್ ಏನು ಅಂದರೆ, ರಾಜ್ಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರತಕ್ಕಂಥ ಸಂದರ್ಭದಲ್ಲಿ ರಾಜ್ಯಗಳ ಹಣಕಾಸು ಮಸೂದೆಯನ್ನು ತಮ್ಮ ಒಪ್ಪಿಗೆಗೆ ಕಾಯ್ದಿರಿಸುವಂತೆ ರಾಷ್ಟ್ರಾಧ್ಯಕ್ಷರು ಆದೇಶಿಸಬಹುದು. ನೆನ್ಪಿಟ್ಕೊಳ್ಳಿ, ಹಣಕಾಸು ತುರ್ತು ಪರಿಸ್ಥಿತಿ ಜಾರಿಯಲ್ಲಿರತಕ್ಕಂಥ ಸಂದರ್ಭದಲ್ಲಿ ರಾಜ್ಯಗಳ ಹಣಕಾಸು ಮಸೂದೆಯನ್ನು, ಇನ್ನೊಮ್ಮೆ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ, ಹಣಕಾಸಿನ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರು ರಾಜ್ಯಗಳ ಹಣಕಾಸು ಮಸೂದೆಯನ್ನು ತಮ್ಮ ಅನುಮೋದನೆಗೆ ಕಾಯ್ದಿರಿಸುವಂತೆ ಅಥವಾ ಕಳುಹಿಸುವಂತೆ ರಾಜ್ಯ ಸರ್ಕಾರಗಳಿಗೆ ಆದೇಶಿಸಬಹುದು. ಅಂದರೆ ಹಣಕಾಸು ತುರ್ತು ಪರಿಸ್ಥಿತಿ ಜಾರಿಯಲ್ಲಿಲ್ಲಪ್ಪ, ಬೇರೆ ಸಂದರ್ಭ ನಾರ್ಮಲ್ ಆಗಿದೆ ಅಂತ ಇಟ್ಕೊಳ್ಳಿ. ಆಗ ರಾಜ್ಯಗಳ ಹಣಕಾಸು ಮಸೂದೆ ಇದೆಯಲ್ಲ, ಅದಕ್ಕೆ ಯಾರ ಒಪ್ಪಿಗೆ ಬೇಕಾಗತ್ತೆ? ರಾಜ್ಯಪಾಲರ ಒಪ್ಪಿಗೆ ಬೇಕಾಗುತ್ತೆ. ರಾಜ್ಯದ ಶಾಸನಸಭೆ ಹಣಕಾಸು ಮಸೂದೆಯನ್ನು ಪಾಸ್ ಮಾಡಿದರೆ ರಾಜ್ಯಪಾಲರ ಒಪ್ಪಿಗೆ ಕಳಿಸ್ತಾರೆ. ರಾಜ್ಯಪಾಲರು ಸಹಿ ಮಾಡಿದರೆ ಅಥವಾ ಒಪ್ಪಿಗೆ ಕೊಟ್ಟರೆ ಸಾಕು. ಆದರೆ ಹಣಕಾಸು ತುರ್ತು ಪರಿಸ್ಥಿತಿ ಜಾರಿಯಲ್ಲಿರತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಬೇಕಾದರೆ ರಾಷ್ಟ್ರಾಧ್ಯಕ್ಷ ರಾಜ್ಯಗಳ ಹಣಕಾಸು ಮಸೂದೆಯನ್ನು ತನ್ನ ಅನುಮೋದನೆಗೆ ಕಾಯ್ದಿರಿಸುವಂತೆ ಅಥವಾ ತನ್ನ ಅನುಮೋದನೆಗೆ ಕಳುಹಿಸುವಂತೆ ಆದೇಶವನ್ನು ನೀಡಬಹುದು. ಆಗ ರಾಜ್ಯಗಳು ಅವುಗಳ ಹಣಕಾಸು ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷರ ಅನುಮೋದನೆ ಅಥವಾ ಒಪ್ಪಿಗೆಗಾಗಿ ಕಾಯ್ದಿರಿಸಬೇಕಾಗುತ್ತದೆ ಅಥವಾ ಒಪ್ಪಿಗೆಯನ್ನು ಕೊಡಬೇಕಾಗುತ್ತದೆ. ಸೊ ಸ್ನೇಹಿತರೆ, ಇದಿಷ್ಟು ಹಣಕಾಸು ತುರ್ತು ಪರಿಸ್ಥಿತಿಯ ಪರಿಣಾಮಗಳು, ಅಥವಾ ನಾನೇನು ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದ್ನೋ ಇದಿಷ್ಟು ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಕುರಿತಂಥ ಸುದೀರ್ಘವಾದಂಥ ಒಂದು ಚರ್ಚೆ. ಸೊ ಸ್ನೇಹಿತರೆ, ನಾನು ತುರ್ತು ಪರಿಸ್ಥಿತಿಯ ಉಪಬಂಧಗಳನ್ನು ತುಂಬ ದೀರ್ಘವಾಗಿ ಚರ್ಚೆ ಮಾಡಿದ್ದೇನೆ. ಅಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಷ್ಟ್ರಾಧ್ಯಕ್ಷ ಆಡಳಿತ, ದೆನ್ ಹಣಕಾಸು ತುರ್ತು ಪರಿಸ್ಥಿತಿ, ಇವುಗಳನ್ನು ತುಂಬ ದೀರ್ಘವಾಗಿ ಚರ್ಚಿಸಿದ್ದೇನೆ. ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಇದು ಬಹಳ ಮಹತ್ವದ ಟಾಪಿಕ್. ಯಾವುದು? ರಾಷ್ಟ್ರಾಧ್ಯಕ್ಷರ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರ ಮತ್ತು ಕಾರ್ಯ. ಭಾಳ ಇಂಪಾರ್ಟೆಂಟ್ ಆದ ಟಾಪಿಕ್ಕು. ಗಮನಿಸಿ, ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ಇಷ್ಟಾದ ಮೇಲೆ ಬೇಕಾದ್ರೆ ನಾನೇ ಬರೆದಿರೋ ಭಾರತ ಸಂವಿಧಾನ ಮತ್ತು ರಾಜಕೀಯ ಪುಸ್ತಕವನ್ನು ನೀವು ಓದಬಹುದು. ಇನ್ನೂ ಸುಲಲಿತವಾಗಿ ಅದು ಅರ್ಥ ಆಗುತ್ತೆ. ಓಕೆ, ಏನೇಹೋ ಇದುವರೆಗೂ ನನ್ನ ಜೊತೆ ಸಂವಾದ ನಡೆಸಿದರೆ
ಆ ಕಾರಣಕ್ಕೆ ನಿಮಗೆ ಧನ್ಯವಾದಗಳು. ಹಾಗೆಯೇ ಈ ಯೂಟ್ಯೂಬ್ ಚಾನಲ್ನ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ರಘು ಎನ್ ಕಡೂರ್ ಅವರಿಗೂ ಕೂಡ ಧನ್ಯವಾದಗಳು. ಯಾಕಂದರೆ ಅವರು ನಾನು ಮತ್ತು ನಿಮ್ಮ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ರಘು ಈಸ್ ಆ್ಯಕ್ಟಿಂಗ್ ಆ್ಯಸ್ ಎ ಚಾನಲ್ ಆಫ್ ಕಮ್ಯುನಿಕೇಷನ್ between me and you, my dear students. So thank you very much.